ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸರ್ಕಾರದ 40% ಮನೆಗಳನ್ನು ನಿರ್ಮಿಸಿ 60% ಮನೆಗಳನ್ನು ಸರ್ಕಾರಕ್ಕೆ ಗುತ್ತಿಗೆದಾರರು ವಂಚಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. PMAY HFU ಯೋಜನೆ ಅಡಿಯಲ್ಲಿ ಬಳ್ಳಾರಿ ಗ್ರಾಮಾಂತರ ನಗರದಲ್ಲಿ 2017-18ರಲ್ಲಿ 1188 ಮನೆಗಳನ್ನು 5,144.76 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮತ್ತು ಬಳ್ಳಾರಿ ನಗರದಲ್ಲಿ 2018-19ರಲ್ಲಿ 1,613 ಮನೆಗಳನ್ನು 9,144.80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಇನ್ನು ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಪಟ್ಟಣದಲ್ಲಿ 268 ಮನೆಗಳು 1,491.790 ಲಕ್ಷ ರೂಪಾಯಿ, ಒಟ್ಟು 3,069 ಮನೆಗಳನ್ನು ಅಂದರೆ 40% ಮನೆಗಳನ್ನು ನಿರ್ಮಿಸಿ ಸುಮಾರು 60% ಮನೆಗಳ ಹಣವನ್ನು ಸರ್ಕಾರಕ್ಕೆ ಗುತ್ತಿಗೆದಾರರು ಮತ್ತು ಸಂಬಂಧಿಸಿದ ಇಲಾಖೆಯ AEEಗಳಾದ ಜಿ ಕೃಷ್ಣ ರೆಡ್ಡಿ ಮತ್ತು ಗುತ್ತಿಗೆದಾರರು ವಂಚನೆ ಮಾಡಿದ್ದಾರೆ ಅಂತ ವಕೀಲರಾದ ಮಲ್ಲಿಕಾರ್ಜುನ ಮತ್ತು ಇತರರು ದೂರಿದ್ದಾರೆ. ಹಲೋ, ಎಲ್ಲರದ್ದು ಹಣೆ ಬರ ಇಷ್ಟೇ. ಹಬ್ಬ ನೀವು ಬಡವರು 75,000 50,000 ಎಷ್ಟು ಕಟ್ಟಬೇಕು ಸರ್? ನಾವು ಬೆಂಗಳೂರಿಗೆ ದುಡ್ಕೊಂಡು ತಿಂಬಕ್ಕೆ ಹೋಗೋರು ಮನೆ ಕಟ್ಟಿ ಕೊಡ್ತಾರ ನಾವು ಊರಾಗಿ ನಿಂತ್ಕೊಂಡು ಕೀ ಅವ್ರು ಕೊಟ್ಟಿಲ್ಲ, ನೀವೇ ಕೀ ಅಲ್ಲ ಸರ್ಕಾರ ಹೇಳೋದೇನ ಕೀ ಕೊಡ್ತು ಅಂತ ಹೇಳಿದ್ರು ಸರ್. ಎಲ್ಲ ಕೀಲಿ ಕೊಡ್ತೀವಿ ಎಲ್ಲ ರೆಡಿ ಆದ್ಮೇಲೆ ಅಂತ ಮನೇನು ಇಷ್ಟೇ ಸರ್. ನಾನು ಪ್ರತಿಯೊಂದು ಹಂತದಾಗ ಅವ್ರು ಫಸ್ಟ್ ಕಟ್ಟಡ ಕಟ್ಟೋ ಹೊತ್ನ್ಯಾಗ ಬ್ರಿಕ್ಸ್ ತಗೊಂಬಂದು ಇಳಿಸಿದ್ರು, ಚೆನ್ನಾಗಿಲ್ಲ ಅಂತಂದು ನಿಂದಿರಿಸಿದೆ. ಒಂದು 23 ದಿನ 25 ದಿನ ನಿಂದಿರಿಸಿದೆ. ನಾವು ನೀವು ಹೇಳಿದ್ದು ನಾವು ತಗೊಂಬರ್ಬೋದು, ನೀವು ಹೇಳಿದ್ವು ನಾವು ಸಣ್ಣ ಇಟ್ಟಿಗೆ ಹೇಳಿ ಅಂದರೆ ಸಣ್ಣ ಕೊಡ್ತೀವಿ, ದೊಡ್ಡ ಅಂದರೆ ನೀವು ಒಪ್ಪಿದ್ದು ಕೊಡ್ತೀವಿ ಅಂತಂದ್ರೆ ಆದಂಗೆ ಆಗಲಿ ಅಂತಂದು ಬೇರೆ ತಕ್ಕ ತೋರಿಸಿದ್ವಿ. ನಾವು ಒಪ್ಪೋದಲ್ಲ, ಅವ್ರು ರೇಟ್ ಜಾಸ್ತಿ ಆಗ್ತಾರೆ ಅಂತಂದು ನೀವು ಕೊಟ್ಟರು. ಜನ ಬೇರೆ ಜನಾಂಗದವ್ರು ಏನು ಮಾಡಿಬಿಟ್ರು, ಜಲ್ದಿ ಇಳಿಸ್ಕೊಂಡ್ಬಿಟ್ರು. ಇಳಿಸ್ಕೊಂಡ್ರೆ ನಮ್ಮ ಜನ ಸತಿ ಎಲ್ಲರೂ ಇಳಿಸ್ತಾರಪ್ಪ ನಿನ್ಗೊಡಿ ಅಂತಂದ್ರೆ ಹಾಗಾದ್ರೆ ಇಳಿಸ್ಕೊಂಡ್ಬಿಟ್ರಪ್ಪ, ಚೆನ್ನಾಗಿದ್ದು ಅಲ್ಲಿ ಹೋಗಿ ಮಾತಾಡಿ ಬಂದೆ, ಚೆನ್ನಾಗಿದ್ದು ಕೊಟ್ರೆ ಅಂತಂದ್ರೆ ಆಯ್ತು ಹೇಳ ಅಂತ ಹೇಳಿದ್ರು. ಅಂದ್ರೆ ಕೊಟ್ಟಿರೋ ಮೆಟಲ್ ಕೂಡ ಕಳಪೆ ಹೇಳ್ದಂಗ ಒಂದಿನ 2 ದಿನ ಬಿಟ್ರೆ ಅದು ಆ ಒಂದು ಉದ್ದೇಶದಿಂದ ಅವಾಗ ನಿಂದಿರಿಸಿದ ಮ್ಯಾಗ ಆಮೇಲೆ ಅಲ್ಪ ಸ್ವಲ್ಪ ಮೆಟಲ್ ಕಳಪೆ ಅವಾಗ ಏನ್ ನಂತಾಗ ಏನ್ ಬಂತು ಸರ್ ಅದಂದ್ರೆ, ನಂದಾಗ ಹುಸೇನ್ ನೀನು ಅಡ್ಡ ಬರಬೇಡ, ನಿನಗೆ ಮನೆ ಚೆನ್ನಾಗಿ ಮನೆ ಕಟ್ಸಿಕೊಡ್ತೀನಿ, ನೀನು ಸುಮ್ಮನೆ ಇದ್ದು ಬಿಡ. ಇಲ್ಲ ಅಂದಪ್ಪ ಅಂದ್ರೆ ನೀನು ಹೆಂಗ್ ಕಟ್ಸಂತಿ ಕಟ್ಸಿಯ, ಅದ್ರ ಕಾಂಟ್ರಾಕ್ಟರ್ ವಿತ್ ಎಂಜಿನಿಯರ್. ಏನ್ ಕಾಂಟ್ರಾಕ್ಟರ್ ಹೆಸರು? ಹಬೀದ್ ಖಾದ್ರಿ. ಅದು ಸೈಯದ್ ಮನ್ನನ್ ಆತನ ಹೆಸರು. ಮೇನ್ ಕಾಂಟ್ರಾಕ್ಟರ್ ಸೈಯದ್ ಮನ್ನನ್. ಸಿಕಂದ್ರಾಬಾದ್. ಇದ್ರದ್ದು ಇದು ತಗೊಂಡಿರೋದು ಸಬ್ ಕಾಂಟ್ರಾಕ್ಟರ್ ಬಂದು ಹಬೀಬ್ ಖಾದ್ರಿ, ಸೈಯದ್ ಹಬೀಬ್ ಖಾದ್ರಿ, ಸಿಂಧನೂರು. ಇವ್ರ ನಂಬರ್ ಬೇಕಂದ್ರೆ ಐತೆ ಸರ್. ಒಂದು ನಿಮಿಷ. ಸಬ್ ಕಾಂಟ್ರಾಕ್ಟರ್ ಹೌದು. ಎಲ್ಲ ನಮ್ಮನೆ ಅಂದಿ ನೋಡಿ, ಖಾದ್ರಿ ಅಂಬನಿಗೆ ಬಟ್ಟಿ ಅನ್ನ ತಿಮ್ಮನಲ್ಲ ನೀನು ಇವತ್ತು ಮೊಬೈಲ್ ನಂಬರ್. ಹೌದು ಸರ್, ಹೌದು ಸರ್. ಬಳ್ಳಾರಿ ಕೃಷ್ಣಾರೆಡ್ಡಿ ಆತ ಅಂದ್ರೆ ಆತನಿಂದ ಇವೆಲ್ಲ ಈ ಅಕ್ರಮ ಎಲ್ಲ ಆಗ್ಲಿಕ್ಕೆ ಕಳಪೆ ಕಾಮಗಾರಿಗೆ ಆಗಿರ್ಲಿಕ್ಕೆ ಕಾರಣ ಕೃಷ್ಣಾರೆಡ್ಡಿ. ಯಾಕಂದ್ರೆ ಆತ ಫೌಂಡೇಶನ್ ಹಾಕೊಡ ಸರ್ಕಾರಕ್ಕೆ ರಿಪೋರ್ಟ್ ಕೊಡೋಣ ಆತನೇ. ಖಾದರ್ ಭಾಷಾ ತಂದೆ ಹೇಳಿ. ಖಾದರ್ ಭಾಷಾ ಸ್ವಲ್ಪ ನೋಡಪ್ಪ. ಖಾದರ್ ಭಾಷಾ ನೀವು ಗೌರ್ಮೆಂಟಿಗೆ ದುಡ್ಡು ಕಟ್ಟಿದ್ದೀರಾ, ಅವ್ರೇನು ಕೊಟ್ಟಿಲ್ಲ. ಅವ್ರು ನೋಡ್ರಿ ಸ್ವಂತ ವೋಟರ್ ಇಟ್ಟು ನಾನು ಕೊಡ್ತೀನಿ, ಯಾರು ಕಟ್ಟಕ್ಕೆ ಬಂದಿಲ್ಲ. ಕಂಪ್ಲೀಟ್ 2 ಮನೆ ಓಟು ನಾನೇ ಓಟು. 2 ಮನೆ ಯಾವ್ದು ಅಲ್ಲ? ಮೌಲಾಬಿ ಖಾದರ್ ಬಸಿ, ಇನ್ನೊಂದು ಖಾದರ್ ವಲಿ. 2 ಮನೆಯನ್ನ ನೀವೇ ದುಡ್ಡು ಹಾಕಿ ಕಟ್ಸಿದ್ದೀರಾ? ಒಂದೊಂದು ಡಿಡಿ ಕಟ್ಟಿವಿ. ಒಂದೊಂದು ಡಿಡಿ ಕಟ್ಟಿವಿ. ಅವ್ರು ಕೆಲವು ಸ್ವಲ್ಪ ಕೊಟ್ಟಾರ.
ಅದೇ ಒಂದು 50,000 ಲಕ್ಷ ನಿಮಗೆ ಅಷ್ಟೇ ಕೊಟ್ಟಾರ. ಓಟ್ ಒಟ್ಟರದೆಲ್ಲ ಕೂಲಿ ಎಲ್ಲ ನಾನೇ ಕೊಟ್ಟಿರೋದು ಅವ್ರು ಕಟ್ಟಿಲ್ಲ ನೀವೇ ಮಾಡ್ಕೊಂಡು ನೀವೇ ಮಾಡಿ. ನಮಗೆ ಬೇರೆ ಬಾಡಿಗೆ ಮನೆಗಳ ಇದ್ವಿ, ನಮಗೆ ಮನೆ ಅವಶ್ಯಕತೆ ಇತ್ತು. ಅವ್ರೇನಂದ್ರೆ ದುಡ್ಡು ನಾವು ಆಮೇಲೆ ಲೆಕ್ಕ ಮಾಡೋದಂದ್ರೆ ಅವ್ರಿಗೆ ಇವತ್ತಿನವರೆಗೆ ನಾವೇನು ಮಾತು ಕೂಡ ಅಂಜಲ್ರಿ ಸರ್. ನಾವೇನಂತ ಹೇಳಿದ್ರಿ ಲೆಕ್ಕ ಮಾಡ್ರಿ ಇವತ್ತಿನವರೆಗೆ ಅವ್ರು ಲೆಕ್ಕ ಮಾಡ್ರಿ. ನಾವೇನೋ ದುಡ್ಡು ನಿಮಗೆ ನಾವು ಬರೋದಿದ್ರೆ ನಾವು ಕೊಡ್ತೀವಿ. ಇಲ್ಲ ನಿಮ್ದು ಏನೋ ಬರೋದಿದ್ರೆ ನೀವು ಕೊಡ್ತೀವಿ. ಇವತ್ತಿನವರೆಗೆ ಅವ್ರಿಗೆ ಬಂದ್ರು ಕೂಡ ಇದೇ ಮಾತು ನಾನು ಹೇಳ್ತಾರೆ. ಅವ್ರು 11 ಸಾವಿರ ಆಗ್ಯಾರ ಅವ್ರು ಸರ್. ಅವ್ರು ಇಂಜಿನಿಯರ್ ಅವ್ರು ಬಂದ್ರು ಕೂಡ ಇದೇ ಈಗ ಮನೆ ಖಾದರಿ ಮಿಷನ್ ಸಾಬ್ರೆ ಸ್ವಲ್ಪ ಇದೆ. ಒಂದೊಂದು ಗಂಡ ಗಣ್ಣ ಸರ್ 75 ಎಷ್ಟು ಕಟ್ಟಿದ್ದೀರಾ ಅಮೌಂಟು? ಗೌರ್ಮೆಂಟ್ ಅವ್ರು ಏನು ಮಾಡಿಲ್ಲ ಅಷ್ಟೇ. ಸಾಲ ವಿಡಿಯೋ ಕವರೇಜ್ ಮಾಡೋದು 3-4 ವರ್ಷದಿಂದ ಹಿಂಗೆ ಹಾಕ್ತಂದ್ರೆ ಸರ್ ಯಾವುದೇನು ಮಾಡ್ತಾ ಇಲ್ಲ. ಕೇಳಿದ್ರೆ ಏನಂತಿದಾರ? ಇವತ್ತು ನಾಳೆ ನೀವು ಬಡವರಾಗಿರ್ಬೇಕು ನಾವು ಆಗಿಲ್ಲ. ಬರ್ತಾರ ಹೋಗ್ತಾರ ಫೋಟೋ ಸರ್. ಏನೇನ್ ಮಾಡೋಣ್ರಿ ಸರ್, ನೀವು ಪಾಪ ಕೈಯಿಂದ ಹಾಕಿ ಕಟ್ಸ್ಕೊಳ್ಬೇಕಂದ್ರೆ ದೇವ್ರ ಶಕ್ತಿ ಕೊಟ್ಟಿಲ್ಲ ಸರ್ ನಮಗೆ. ಎಲ್ಲ ರಿಪೋರ್ಟ್ ಮತ್ತೆ ಯಾವ್ದು ಇದೆಯಾ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ವಕೀಲ ಟಿ ಮಲ್ಲಿಕಾರ್ಜುನ, ಮೆಸರ್ಸ್ ನ್ಯಾಷನಲ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇವರುಗಳು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡಿ ಹಣ ಲಪಟಾಯಿಸಿದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಫಲಾನುಭವಿಗಳ 10 ವಿಡಿಯೋಗಳನ್ನು ಗಮನಿಸಿದರೆ ಸರ್ಕಾರಕ್ಕೆ ಮೋಸ ಮಾಡಿ ಫಲಾನುಭವಿಗಳಿಗೆ ಮನೆಗಳನ್ನು ಕಟ್ಟಿಸಿದ್ದೇವೆ ಅಂತ ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿ ಜನರ ಹಣವನ್ನು ಲಪಟಾಯಿಸಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ನಿಟ್ಟಿನಲ್ಲಿ ಸಂಬಂಧಿಸಿದ ಅಧಿಕಾರಿ ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ದೂರಿದರು. 21ರಿಂದ ನಾನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬಳ್ಳಾರಿ ಉಪವಿಭಾಗ ಅವರಿಗೆ ಅವರ ವಿರುದ್ಧ ಆ ಇಲಾಖೆಯ ವಿರುದ್ಧ 16 ಇಲಾಖೆಗೆ ನಾನು ದೂರು ಕೊಟ್ಟಿದ್ದೀನಿ. ಅಂದರೆ ಜಿಲ್ಲಾಧಿಕಾರಿಗಳಿಗೆ, AC ಅವರಿಗೆ, ಅಂದರೆ ಸ್ಲಮ್ ಬೋರ್ಡು ಕಮಿಷನರ್ ಅವರು, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಾವಣಗೆರೆ ಎಲ್ಲರಿಗೆ ದೂರು ಕೊಟ್ಟಾಯಿತು. ಎಷ್ಟು ಸುಮಾರು 8-10 ದೂರು ಕೊಟ್ಟರು ಕೂಡ ಇಲ್ಲಿ ತನಕ ಯಾವುದೇ ಕಾನೂನು ಕ್ರಮ ಇಲ್ಲ. 2017-18ರಲ್ಲಿ ಸುಮಾರು ಬಳ್ಳಾರಿ ಜಿಲ್ಲೆಗೆ ಬಂದಿರೋದು 1188 ಮನೆಗಳು. ಆಮೇಲೆ 2018-19ರಲ್ಲಿ ಮತ್ತೊಂದು 1613, ಒಟ್ಟು ಟೋಟಲ್ 3069 ಮನೆಗಳು ಬಡವರಿಗೆ ಏನು ಸ್ಲಮ್ ಬೋರ್ಡ್ ಇದರಲ್ಲಿ ಸ್ಯಾಂಕ್ಷನ್ ಆಗಿದೆ. ಬಟ್ ಅದರಲ್ಲಿ ಕೇವಲ 40% ಮನೆಗಳು ಮಾತ್ರ ನಿರ್ಮಾಣ ಮಾಡಿ 60% ಮನೆಗಳು ಲೂಟಿ ಹೊಡೆದಿದ್ದಾರೆ. ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ಅಂದರೆ, ಆ ಬೆನಿಫಿಷಿಯರ್ಸು SC/ST ಇತ್ತಂದರೆ 49,100 ರೂಪಾಯಿ ಕಟ್ಟಬೇಕು. ಆಮೇಲೆ ಜನರಲ್ ಇತ್ತಂದರೆ OBC ಅವರು 15%, ಅಂದರೆ 73,680 ರೂಪಾಯಿ ಹಣ ಕಟ್ಟಬೇಕು. ಅವರು ಕಟ್ಟಿರೋ ಹಣಕ್ಕೆ ಅಲ್ಪ ಸ್ವಲ್ಪ ಮೆಟಲ್ ಕೊಟ್ಟಿದ್ದಾರೆ ಯಾರ ಈ ಕೃಷ್ಣಾರೆಡ್ಡಿ ಮತ್ತು ಕಾಂಟ್ರಾಕ್ಟ್ರು, ಉಳಿಕೆದ್ದು ಲೂಟಿ ಹೊಡೆದಾರೆ. ಸೊ ಆ ವಿಚಾರವಾಗಿ ಎಷ್ಟೋ ಫಲಾನುಭವಿಗಳು ಹೋಗಿ ಕೇಳಿದ್ರೆ ಬರುತ್ತೆ, ನಾಳೆ ಬರುತ್ತೆ, ಇವತ್ತು ಬರುತ್ತೆ ಅಂತೇಳಿ ಅವರಿಗೆ ಬೆದರಿಕೆ ಹಾಕೋದು ಅದೆಲ್ಲ ಮಾಡಿದರು. ಸೊ ನಾನು 2022ರಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾನೊಂದು ವಕೀಲರ ಒಂದು ತಂಡ, ಒಂದು ಟೀಮು, ಸಮಾಜದ ಪರವಾಗಿ ಕೆಲಸ ಮಾಡೋರು ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದಾಗ ಸುಮಾರು 80 ಮನೆಗಳ ಒಂದು ಸ್ಪಾಟ್ ವಿಸಿಟ್ ಮಾಡಿದಾಗ ಎಲ್ಲರ ಹೇಳೋದು ಒಂದೇ, ನಾವು ಕೊಟ್ಟಿರೋ 50,000ಕ್ಕೆ ಅಷ್ಟೇ ಮೆಟಲ್ ಕೊಟ್ಟಿದ್ದಾರೆ, ನಾವೇ ಮನೆ ನಿರ್ಮಾಣ ಮಾಡಿದ್ವಿ, 8 ಲಕ್ಷ ನಾವೇ ಕೈಯಿಂದ ಹಾಕಿದ್ವಿ, ಇಲ್ಲಿವರೆಗೆ ಬಿಲ್ಲೇ ಆಗಿಲ್ಲ ಅಂತೇಳಿ. ಬಟ್ ಸರ್ಕಾರಕ್ಕೆ ಈ ಮನುಷ್ಯ ಯಾರ ಕೃಷ್ಣಾರೆಡ್ಡಿ ಮತ್ತು ಕಾಂಟ್ರಾಕ್ಟ್ರ್ ನಾವೆಲ್ಲ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಅಂಥೇಳಿ ಅವರ ಹೆಸರಿನ ಮೇಲೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸರ್ಕಾರದಿಂದ ಬಿಲ್ ಮಾಡ್ಕೊಂಡು ಇವರು
ಲಪ್ಟಾಯಿಸ್ಬಿಟ್ಟಾರೆ. ಈ ವಿಚಾರವಾಗಿ ನಾನು ಎಲ್ಲ ಅಧಿಕಾರಿಗಳು ದೂರು ಕೊಟ್ಟರು ಕೂಡ ಏನು ಕಾನೂನು ಕ್ರಮ ತಗೊಳ್ಕೊಳ್ಳಿಲ್ಲ. ಹಾಗಾಗಿ ಈಗ ನಾನು ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದೀನಿ ಇನ್ನು 2-3 ದಿನದಲ್ಲಿ. ಸೊ ಇದು ಬಡವರ ಮನೆಗಳಿಗೆ ಅವರ ಪರವಾಗಿ ನಾನು ಹೋಗ್ತಾ ಇರೋದು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ತಾ ಇದ್ದೀನಿ ಬೆಂಗಳೂರು ಹೈಕೋರ್ಟಲ್ಲಿ, ಏನು ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೀವಲ್ಲ ಇಂಗ್ಲೀಷಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಬಡವರ ಪರವಾಗಿ ಉಗ್ರ ಹೋರಾಟ ಮಾಡ್ತೀನಿ. ಮತ್ತು ಏನು ರಾಜ್ಯ ಸರ್ಕಾರ ಎಚ್ಚರ ಆಗಿಬಿಟ್ಟು ಒಂದು ರಾಜ್ಯ ಮಟ್ಟದ ತನಿಖಾ ತಂಡ ರಚನೆ ಮಾಡೋದು ನನ್ನ ಸಮ್ಮುಖದಲ್ಲೇ ಅವ್ರಿಗೆ ನ್ಯಾಯ ದೊರಕಿಸ್ಬೇಕು ಅಂದರೆ ಮಾತ್ರ. ಯಾಕಂದರೆ ಅವ್ರು ಬರ್ತಾರೆ, ಅವ್ರವ್ರೆ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ಬರೆದು ಕೊಡ್ತಾರೆ, ಅದು ನನಗೆ ಬೇಕಾಗಿಲ್ಲ. ದೂರು ಕೊಟ್ಟಿರೋ ದೂರದಾರನ್ನು ಬಿಟ್ಟು ಅವ್ರು ತನಿಖೆ ಮಾಡೋದಾದರೆ ಇವೆಲ್ಲ ಘಟನೆಗಳನ್ನು ನ್ಯಾಯಾಲಯದ ಮೊರೆ ತಂದು ಅವ್ರ ಮೇಲೇನೂ ಕಾನೂನು ಕ್ರಮ ಜರುಗಿಸಲಿಕ್ಕೆ ನಾನು ಸರ್ಕಾರಕ್ಕೆ ನ್ಯಾಯಾಲಯಕ್ಕೆ ಒತ್ತಾಯ ಮಾಡ್ತೀನಿ.